ರಾಮು, ಏ ರಾಮು, ರಾಮಚಂದ್ರ, ಏ ರಾಮು. ಏನು ತುಟ್ಟೋಯ್ದನ್ ಹೊಟ್ಟೆಲ್ ನನ್ ಕರ್ಮಕ್ಕೆ. ತ್ರೇತಾಯುದ್ಧದಲ್ಲಿ ಆ ಶ್ರೀರಾಮಚಂದ್ರ ತಂದೆ ತಾಯಿ ಮಾತು ಕೇಳ್ಕೊಂಡು ಕಾಡ್ಕ್ ಹೋದ. ಇದು ಕಾಡ್ಕ್ ಹೋಗೋದ್ ಬೇಡ, ಹೊತ್ತಿಗೆ ಮನೆಗ್ ಬಂದು ನನ್ನ ಮಾತು ಕೇಳ್ಕೊಂಡಿದ್ರು ಸಾಕು. ಓ ಭಾವ, ಯಾವಾಗ ಬಂದದ್ದು? ದನ ತನ್ ಕರುನ ರಾಮು ರಾಮು ಅಂತ ಕೂತಿದ್ದಾಗ್ಲೆ. ನಾನೊಂದ್ ದನನೇ ಸೈ ಮಾರೇ. ಯಾವಾಗ ಕರು ಕೊಟ್ಟಿಗೆ ಬರುತ್ತೆ ಅಂತ ಕಾಯೋ ಪರಿಸ್ಥಿತಿ ನಂದು. ಇದು ಯಾವ ಮರದ ಬುಡದಡಿ ಪುಸ್ತಕ ಹಿಡ್ಕೊಂಡು ಕೂತಿದ್ಯೋ ಆ ದೇವ್ರೇ ಬಲ್ಲ. ಎಲ್ಲಾರು ಊಟ ಮಾಡ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ಳೋದು ನೋಡಿದೀನಿ. ಇದು ಹಾಳ ಪುಸ್ತಕ ಓದ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ಳುತ್ತೆ. ಅವನು ಓದಿದ್ರೆ ನಿನ್ ಗಂಟೆ ಅಂತ ಖರ್ಚಾತು ಸಾತು. ನನ್ ಗಂಟಲ್ಲ, ಅವನ ಅಪ್ಪನ ಗಂಟೆ ಖರ್ಚಾಗುತ್ತೆ. ವಯಸ್ಸಿಗೆ ಬಂದ್ ಹುಡುಗ ಎಂತರ ಒಂದ್ ಕೆಲಸ ಮಾಡೋ ಅಂದ್ರೆ ಶುದ್ಧ ಸೋಂಬೇರಿ. ಮನೆ ಸುತ್ತ ಇರೋ 5 ಎಕರೆ ಗೆದ್ದೆ ಕೆಲಸ ಮಾಡ್ಕೊಂಡಿರೋ ಅಂದ್ರೆ ಗುದ್ಲಿ ಹೊಡಿಯೋಕ್ ಬರ್ತಾನೆ. ನಾನು PUC ಪಾಸ್ ಮಾಡ್ದವನು ಆಫೀಸ್ ಕೆಲ್ಸಕ್ಕೆ ಸೇರ್ತೀನಿ ಅಂತಾನೆ. BA MA ಪಾಸ್ ಮಾಡ್ದವ್ರೆ ಕುರಿ ಎಮ್ಮೆ ಮೇಯಿಸ್ಕೊಂಡಿದ್ದಾರೆ. ಇನ್ನೊಂದ್ ಪುಟ್ಕೋಸಿ PUCಗೆ ಅದ್ ಯಾವ ತಾಂಬೂಲ ಕೊಟ್ಟು ಆಫೀಸ್ ಕೆಲ್ಸ ಕೊಡ್ತಾನೋ ನಾ ಕಾಣೆ. ಗದ್ದೆ ಮಾಡ್ದಿದ್ರೆ ಹೋಗ್ಲಿ ಬಿಡು ಸಾತು. ಒಂದ್ ಕಿರಾಣಿ ಅಂಗಡಿನೋ ಸಾಂಬ್ರಾಣಿ ಅಂಗಡಿನೋ ಹಾಕೊಟ್ರಾತು. ಜವಾಬ್ದಾರಿ ಬಿದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಆಮೇಲೆ ಅವ್ನಿಗೊಂದ್ ಮದುವೆ ಮಾಡ್ಬಿಟ್ರೆ ಕಣ್ ಮುಂದೆ ಮಾಡಿ ಇದ್ದಂಗಾತು. ಇದೇ ಉಪಾಯ ನಾನು ಹೇಳಿದೆ. ಇಲ್ಲೇ ಎಂತರ ಒಂದ್ ಅಂಗಡಿ ಪುಂಗಡಿ ಹಾಕೊಂಡ್ ಕಣ್ ಮುಂದಿರು. ಹೇಗೋ ಸೀತಾ ನಮ್ ಸೋದರಕ್ಕೆ ಸಂಬಂಧ, ಅವಳನ್ನ ಮದುವೆ ಆಗು ಅಂತ. ಅವನ್ ಸುತಾರಾಮ್ ಒಪ್ತಾ ಇಲ್ಲ. ನಂಗ್ ಸೀತಾನೂ ಬೇಡ, ಅಂಗಡಿನೂ ಬೇಡ. ನಾನ್ ಬೆಂಗಳೂರಿಗೆ ಹೋಗಿ ಕೆಲ್ಸಕ್ ಸೇರಿ ನನಗ್ ಒಪ್ಪಿಗೆ ಆಗುವಂತ ಕಲ್ಪನಾ ಸುಂದರಿ ಮದುವೆ ಆಗ್ತೀನಿ ಅಂತಾನೆ. ಅವನಿಗೆ ದೊಡ್ಡೋರು ಅಂದ್ರೆ ನೀವೇ ಸ್ವಲ್ಪ ಬುದ್ಧಿ ಹೇಳಿ. ಆಯ್ತು, ನನ್ ಕೈಲಾದ್ ಮಾಡ್ತೀನಿ. ಕೈನಲ್ಲಾದ್ರೂ ಮಾಡಿ, ಕಾಲಲ್ಲಾದ್ರೂ ಮಾಡಿ, ಒಟ್ನಲ್ಲಿ ಅವ್ನ್ ಹಾದಿಗೆ ಬಂದ್ರೆ ಸೈ. ಅಲ್ಲಿ ಬರ್ತಿರೋದು ನಮ್ ಸೀತಾ ಅಲ್ವಾ? ಹೌದು. ಹಯ್ಯ, ಈ ಹುಡುಗಿದ್ ಇನ್ನೊಂದ್ ಕಥೆ. ಇಷ್ಟು ವಯಸ್ಸಾದ್ರೂ ಇನ್ನೂ ದೊಡ್ಡೋಳಾಗಿಲ್ಲ. ಈಗ ಡಾಕ್ಟರ್ ಹತ್ರ ಔಷಧಿ ಮಾಡಿಸ್ತಿದ್ದಾರೆ. ಕೆಲವರ ದೇಹ ಪ್ರಕೃತಿನೇ ಹಾಗೆ. ಇವಳು ತಾಯಿ ಧನಲಕ್ಷ್ಮಿ ಕೂಡ ಲೇಟ್ ಆಗಲ್ವೇ ದೊಡ್ಡಳಾಗಿದ್ದು. ಆಗ ನಿನ್ ತಮ್ಮ ಎಷ್ಟು ಚಡಪಡಿಸ್ತಾ ಇದ್ದ. ನಮ್ ಕೊಟ್ಟಿಗೆಯಲ್ಲಿರೋ ದನಗಳಿಗೆಲ್ಲ ಬೆದೆ ಬರುತ್ತೆ, ಈ ಧನಲಕ್ಷ್ಮಿಗೆ ಇನ್ನೂ ಬೆದೆ ಬಂದಿಲ್ಲ ಅಂತ. ಎಲ್ಲಿಂದ ಬರ್ತಿದೀಯ ಸೀತಾ? ಡಾನ್ಸ್ ಕ್ಲಾಸಿಂದ ಅತ್ತೆ. ಅತ್ತೆ, ರಾಮು ಎಲ್ಲಿ? ಜೋಯಿಸ್ರ ತೋಟದಲ್ಲಿ ಚಕೋತ್ ನಾನು ಕೇಳ್ಬೇಕಿತ್ತು. ಅವನ್ ಮನೇಲಿ ಎಲ್ಲಿರ್ತಾನಮ್ಮ? ಯಾವ್ದಾದ್ರು ಮರದ ಕೆಳಗ್ ಪುಸ್ತಕ ಹಿಡ್ಕೊಂಡು ಕೂತಿರ್ತಾನೆ. ಅವನ್ ಸ್ವಲ್ಪ ಹುಡುಕ್ ಕರ್ಕೊಂಡ್ ಬರ್ತೀಯಾ? ಊಟಕ್ಕೆ ಹೊತ್ತಾಯ್ತು. ಇವತ್ತು ಭೀಮ್ ಅಮಾವಾಸ್ಯೆ ಬೇರೆ. ಈಗ್ಲೇ ಕರ್ಕೊಂಡ್ ಬರ್ತೀನತ್ತೆ. ಇವಳು ರಾಮು ಅಂದ್ರೆ ಜೀವನೇ ಬಿಡ್ತಾಳೆ. ಅವನು ಇವಳು ನೆಣ್ಣು ಕಂಡ್ರೆ 3 ಮಾರ್ ಹಾರ್ತಾನೆ. ಇವಳು ಹುಟ್ಟಿದಾಗ ನನ್ ಮಗಂಗೆ ತಂದ್ಕೊತೀನಿ ಅಂತ ನನ್ ತಮ್ಮ ಮಾತ್ ಬೇರೆ ಕೊಟ್ಟಿದ್ದೀನಿ. ಈ ರಾಮು ನೋಡಿದ್ರೆ 3 ಹೊತ್ತು ಪುಸ್ತಕ ಹಿಡ್ಕೊಂಡು ಕೂತಿರ್ತಾನೆ. ಇವ್ರಿಬ್ಬರಿಗದ್ ಹ್ಯಾಗ್ ಮದುವೆ ಮಾಡೋದು ನಂಗಂತೂ ಗೊತ್ತಾಗ್ತಾ ಇಲ್ಲ. ಬೇಗ ಹೊಲಗ ಊದಿಸ್ಬಿಡು ಸಾತು. ಆಮೇಲೆ ರಾಮು 3 ಹೊತ್ತು ಪುಸ್ತಕ ಹಿಡ್ಕೊಳ್ಳೋದ್ ಬಿಟ್ಟು ಸೀತೆಯನ್ನು ಹಿಡ್ಕೊಂಡು ಕೂತಿರ್ತಾನೆ. ಹೌದು, ಪರೀಕ್ಷೆ ಎಲ್ಲ ಮುಗಿದೋಯ್ತಲ್ಲ. ರಾಮು ಇವಾಗ ಯಾವ ಪುಸ್ತಕ ಓದೋದು? ತನ್ವಿ ಶ್ಯಾಮ ಶಿಖರಿ ದಶನ ಪಕ್ವ ಬಿಂಬಾದರೋಷ್ಠಿ ಮಧ್ಯಕ್ಷಾಮ ಚಕಿತ ಹರಿಣಿ ಪ್ರೇಕ್ಷಣ ನಿಮ್ನ ನಾಭಿ ಕ್ಷೋಣಿಬಾರ ದಲಸಗಮನ ಸ್ತೋಕನಮ್ರಾಸ್ಥನಾಭ್ಯಾಂ ಯಾ ತತ್ರಸ್ಥೆ ಯುವತಿ ವಿಷಯೇ ಶಿಷ್ಟಿರಾದ್ಯೇವದಾತು. ಹೊಂಬಳ್ಳಿಯಂತೆ ಕೋಮಲವಾದ ಮೈಕಟ್ಟು, ಮಧ್ಯಪ್ರಾಯ, ಮೊಗ್ಗೆಯಂತಿರುವ ದಂತ ಪಂಕ್ತಿಗಳು, ತೊಂಡೆ ಹಣ್ಣಿನಂತಿರುವ ಚೆಂದುಟಿ, ಸಣ್ಣ ನಡು, ಬೆದರುಗಣ್ಣಿನ ಹಲ್ಲೆಯಂತೆ ಚಂಚಲವಾದ ಕಣ್ಣುಗಳು, ನಿತಂಬ ಭಾರದಿಂದ ಮೇಲ್ನಡೆ, ತನ ಮುಂಭಾರದಿಂದ ಬಾಗಿದ ಮೈ. ಇಂತಹ ಸೌಂದರ್ಯ ನಿಧಿಯು ಬ್ರಹ್ಮನ ಆದ್ಯ ಸೃಷ್ಟಿ ಎಂಬ ಭಾವವನ್ನು ಮೂಡಿಸುವುದು. ಆಹಾ, ಏನ್ ಅಲಂಕಾರ, ಏನ್ ಉಪಮೇಯ! ಇಂಥ ಹುಡುಗಿ ಸಿಕ್ಕಿದ್ರೆ ಯಾವ ಅಲಂಕಾರನೂ ಬೇಡ. ಆದ್ರೆ ಕಾಳಿದಾಸ ಬರ್ದ ರೀತಿ ಒಂದ್ ಹುಡುಗಿನೂ ನನ್ಗೆ ಇಷ್ಟುವರೆ ಕಣ್ಣಿ ಬೀಳಿಲ್ವಲ್ಲ. ಅವ್ನ್ ಬರ್ದಿದ್ದಲ್ಲ ಸುಳ್ಳ. ಕಾಳಿದಾಸ ಬರ್ದಿದ್ ಸುಳ್ಳಾದ್ರೂ ಜಕಣಾಚಾರಿ ಕೆತ್ತಿದ್ ಸುಳ್ಳಲ್ಲ. ಅವ್ನ್ ಹೀಗ್ ಕೆತ್ತಿರ್ಬೇಕಾದ್ರೆ ಈ ರೀತಿ ಹುಡುಗಿ ನೋಡಿರ್ಲೇಬೇಕು. ಆಹಾ, ಎಂತ ಆಕಾರ! ಏನೇನ್ ಎಲ್ಲೆಲ್ಲಿರ್ಬೇಕು ಅಲ್ಲಲ್ಲೇ ಇದೆ. ಹೆಚ್ಚು ಇಲ್ಲ, ಕಡಿಮೆನೂ ಇಲ್ಲ. ಇಂಥವಳನ್ ಯಾವ ಹೆಸರನ್ನ ಬೇಕಾದ್ರೂ ಕರಿಬಹುದು. ನೀನಂತ ಕಣ್ಣವಳು ಮೀನಾಕ್ಷಿ. ಆಹಾ, ಈ ರೀತಿ ಹುಡುಗಿನ ಎಲ್ಲಿ ಅಂತ ಹುಡ್ಕೋದು? ಎಷ್ಟಾದ್ರೂ ಇದು ಚಿಕ್ಕ ಹಳ್ಳಿ. ಇಲ್ಲಿ ಗಾಳ ಹಾಕಿದ್ರೆ ಸಿಗೋದು ಬರೀ ಬಂಗಡಿ ಮೀನುಗಳು. ಬೆಂಗಳೂರಂತ ಸಾಗರದಲ್ಲಿ ಗಾಳ ಹಾಕಿದ್ರೆ ಕಾಳಿದಾಸ ವರ್ಣಿಸಿದ ಸುಂದರಿ ಸಿಗಬಹುದು. ಹೇಗಿದ್ರು ಸೀನು ಮಾವಂಗ್ ಕಾಗದ ಬರ್ದಿದ್ದೀನಿ ಬೆಂಗಳೂರಲ್ಲೇ ಒಂದ್ ಕೆಲ್ಸ ಹುಡ್ಕು ಅಂತ. ಅಲ್ಲಿ ಕೆಲ್ಸ ಸಿಕ್ಕಿದ ಕೂಡ್ಲೆ ಬೆಂಗಳೂರಿಗೆ ಹಾರ್ ಬಿಡ್ತೀನಿ ಕೂತಿದ್ದಾನೆ. ನೀವೇ ಸ್ವಲ್ಪ ಬುದ್ಧಿ ಹೇಳಿ ಅವನಿಗೆ. ಆಯ್ತು, ನಾನಿನ್ ಬರ್ತೀನಿ. ಈ ಹುಡುಗಿ ಅವ್ನ ಎಳ್ಕೊಂಡ್ ಬರ್ತೀನಿ ಅಂತ ಹೇಳಿ ಹೋಗಿ ಅದೆಲ್ಲ ಅಲ್ಲಿತಾ ಕೂತ್ಕೊಂತೋ ಏನೋ. ಬಾ 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 ಬಾ. ಹೇಳ್ಕೊಂಡ್ ಬಾ ಅಂತ ಅತ್ತೆ ಹೇಳಿದಾರೆ. ಬಾ ಬಾ ಬಾ. ಎಂತಾಯ್ತು ಸುತ್ತು? ಬಾ 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 ಬಾ. ಹಾ ಅತ್ತೆ, ರಾಮ ಮರದ ಕೆಳಗೂ ಇಲ್ಲ, ಮರದ ಮೇಲೂ ಇಲ್ಲ. ಮರದ ಮೇಲೆ ಇರೋಕವನೇನ್ ಮಂಗವೇನೆ? ಕರುನ ಯಾಕೆ ಕೇಳ್ಕೊಂಬಂದೆ? ತೋಟಕ್ ನುಗ್ಗಿ ಹಾಳ್ ಮಾಡ್ತಾ ಇತ್ತು, ಅದಕ್ಕೆ ಹೇಳ್ಕೊಂಡ್ ಬಂದೆ ಈ ರಂಡೆ ಕರುನ. ನಂಗ್ ಹೊಟ್ಟೆ ಹಸಿತಾ ಇದೆ. ಈ ಮಾಣಿ ಎಲ್ಲಿ ಹೋತೋ ಏನೋ. ನಾನು ಕೃಷ್ಣನ್ ದೇವಸ್ಥಾನ ಕಡೆ ಹೋಗ್ತಿದ್ದೀನಿ. ಅಲ್ಲಿ ಸಿಕ್ಕಿದ್ರೆ ಕಳಿಸ್ತೀನಿ.
ವಿಪುಲವಾದ ನಿತಂಬ, ಬಡ ನಡು, ಉನ್ನತವಾದ ವಕ್ಷಸ್ಥಲ, ವಿಶಾಲ ಕಣ್ಣುಗಳು. ಎದುರುಗಡೆ ಬರುತ್ತಿರುವ ಇವಳು ನನ್ನ ಜೀವಿತವೇ ಆಗಿದ್ದಾಳೆ. ವಿಪುಲವಾದ ನಿತಂಬ, ಬಡ ನಡು, ಉನ್ನತವಾದ ವಕ್ಷಸ್ಥಳ, ವಿಶಾಲ ಕಣ್ಣುಗಳು. ಎದುರುಗಡೆ ಬರುತ್ತಿರುವ ಇವಳು ನನ್ನ ಜೀವಿತವೇ ಆಗಿದ್ದಾಳೆ. ಆ? ರಾಮ ರಾಮ, ಏನಪ್ಪ ರಾಮು ಇದು? ಎಲ್ಲಾರು ಮರ ನಪ್ಕೊಂಡು ಅಪ್ಪಿಕೋ ಚಳುವಳಿ ಆಚರಿಸೋದು ನೋಡಿದೀನಿ, ಆದ್ರೆ ನೀನು ಈ ಶಿಲಾ ಪ್ರತಿಮೆ ನಪ್ಕೊಂಡು ಯಾವ ಚಳುವಳಿ ಆಚರಿಸ್ತಾ ಇದೀಯಾ? ದೊಡ್ಡಪ್ಪ, ಅಪ್ಪಿಕೋ ಚಳುವಳಿ ರೀತಿನೇ ಇದು ತಬ್ಬಿಕೋ ಚಳುವಳಿ. ಅನಾಥವಾಗಿ ಬಿದ್ದಿರೋ ಇಂಥ ಪ್ರತಿಮೆಗಳನ್ನ ರಕ್ಷಿಸಬೇಕೆಂಬ ಅರಿವನ್ನ ಜನರಲ್ಲಿ ಮೂಡಿಸೋ ಸಲುವಾಗಿ ಈ ಚಳುವಳಿ ಪ್ರಾರಂಭ ಮಾಡ್ತಾ ಇದ್ದೀನಿ. ಅದಿರ್ಲಪ್ಪ, ಅಪ್ಪಿಕೋ ತಬ್ಬಿಕೋ ನಂಬ್ಕೊಂಡು ಕೂತ್ರೆ ಹೊಟ್ಟೆ ತುಂಬಿಕೋ ಚಳುವಳಿ ಎಲ್ಲಾಗತ್ತೆ? ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಗಾದೆನೇ ಇದೆ. ನಿಂಗೆ ನಿಮ್ ಮನೆ ಜವಾಬ್ದಾರಿ ಹೊರೋ ವಯಸ್ಸಾತು, ಮನೆ ಬದಿ ಇರೋ ಗದ್ದೆ ನೋಡ್ಕೊಂಡು ಜೊತೆಗೆ ಸೀತಾನ ಮದುವೆ ಆದ್ರೆ ಸಾತು ಸ್ವಲ್ಪ ಜವಾಬ್ದಾರಿ ಕಡಿಮೆ ಆಗುತ್ತೆ. ನಾನು ಬೆಂಗಳೂರಲ್ಲಿರೋ ಸಿನಿಮಾವನ್ ಕಾಗದ ಹಾಕಿದ್ದೀನಿ. ಕೆಲಸ ಸಿಕ್ಕಿದ್ಮೇಲೆ ಬೆಂಗಳೂರಿಗೆ ಹೋಗ್ತೀನಿ. ನಾನಂತೂ ಸೀತನ್ ಮದ್ವೆ ಆಗೋದೇ ಇಲ್ಲ. ನನ್ ಹೆಂಡತಿ ಅಂದ್ರೆ ಹೇಗಿರ್ಬೇಕು ಗೊತ್ತಾ? ಕಾಳಿದಾಸನ ಶಾಕುಂತಲೆ. ನಿನ್ ತಲೆ ಶಾಕುಂತಲೆ, ಊರ್ವಶಿ ಮೇನ್ಕೆರೆಲ್ಲ ಕಾಲ್ಪನಿಕ ಸುಂದರಿಯರು. ಅವರು ನಿಜ ಜೀವನದಲ್ಲಿ ಕಾಣಿಸಲ್ಲ. ನಮ್ ಸೀತಾಮೈ ಮೇಲೂ ವರ್ಷದ ನೀರು ಬಿತ್ತು ಅಂದ್ರೆ ಅವಳು ಅದೇ ತರ ಆಗ್ತಾಳೆ. ಆಗ ನಿನ್ ಖುಷಿಗ್ ಬೇಕು ಅಂದ್ರೆ ಸೀತಾ ಹೆಸರು ಕಿತ್ತು ಶಾಕುಂತೆ ಅಂತ ಇಟ್ಕೋ. ಕಾಗೆ ನವಿಲಾಗೋದು ಹೇಗೆ ಸಾಧ್ಯವಿಲ್ವೋ ಹಾಗೆ ಸೀತಾ ಶಕುಂತಲೆ ಆಗೋದು ಸಾಧ್ಯ ಇಲ್ಲ. ಬೆಳೆಯೋ ಗಿಡ ಮೊಳಕೆ ಹೊಡೆಯೋಲ್ಲ ಗೊತ್ತಾಗುತ್ತೆ. ಮೊಳಕೆ ಹೊಡೆಯಕ್ ಮುಂಚೆನೆ ಸೀತಾ ಬಗ್ಗೆ ನೀನು ಈ ನಿರ್ಧಾರ ತಗೊಳ್ರೆ ಹೇಗೆ? ಏನ್ ಗಂಗೂಬಾಯ್, ದೇವಸ್ಥಾನಕ್ಕೆ ಬಂದ್ಯಾ? ಹೌದಯ್ಯ. ಈ ಮಾಣಿಗೆ ತಲೆ ತಿರುಗಿರೋದು ಹೌದು, ಅದಕ್ಕೆ ಹೇಗೆ ಗೊತ್ತಿರ್ತಾ ಇದೆ. ಅಪ್ಪನ ಬುದ್ಧಿ ತಪ್ಪದೆ ಬಂತು ಕೆಪ್ಪನನ್ ಮಗನಿಗೆ. ಏ ಮಾಣಿ, ಹುಡ್ದಾನಿಂದ ಹೆಣ್ಣು ನೋಡ್ದೇ ಇರೋ ತರ ಅವಳು ನೋಡಿ ಬಾಯಿ ಬಿಟ್ಕೊಂಡು ಜೊಲ್ಲೆ ಯಾಕೋ ಸುರಿಸ್ತಾ ಇದೀಯಾ? ದೊಡ್ಡಪ್ಪ, ನಾನು ಯಾವ ಹುಡುಗಿನೂ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇಲ್ಲ. ಪವಿತ್ರವಾದ ಸೌಂದರ್ಯ ಆರಾಧನೆ ದೃಷ್ಟಿಯಿಂದ ನೋಡ್ತಾ ಇದ್ದೀನಿ. ಈಗ ಸೌಂದರ್ಯಮಣಿ ಯಾರು ಅಂತ ಗೊತ್ತಾ? ನಿಮ್ ಮನೇಲಿ ಕೆಲಸ ಮಾಡ್ತಿಲ್ಲ ಸಕ್ಕುಬಾಯಿ, ಅವಳ ಮಗಳು ಗಂಗೂಬಾಯಿ. ಇವಳು 1 ವರ್ಷದ ಕೆಳಗೆ ಒಳಗಿದ್ ಮೀನಿದ್ದಾಗಿದ್ಲು. ಮದುವೆಯಾಗಿ ನೀರು ಬಿದ್ದಿದ್ದೆ ತರ ರಳ ಹದ್ದಿಗೂ ಕಣ್ಣು ಕುಕ್ಕೋ ತರ ಆಗೋದ್ಲು. ನಮ್ ಸೀತಾನು ಮದುವೆ ಆದ್ಮೇಲೆ ಇದೇ ತರ ಆಗೋದು. ಏನೇ ಆದ್ರೂ ನಂಗ ಆ ಸೀತಾ ಬೇಡ. ಅವಳನ್ನ ನೋಡಿದ್ರೆ ಮೈ ಕೂದಲು ನಿಮ್ರೋ ಬದಲು ಮುದ್ರಕೊಳ್ಳುತ್ತೆ. ಕೋಣನ ಮುಂದೆ ಕಿಂದ್ರಿ ಬಾರ್ಸ್ದಂಗಾಯ್ತು. ಸರಿ ಸರಿ, ಅಲ್ಲಿ ನಿಮ್ಮಮ್ಮ ಊಟ ಕಾಯ್ತಾ ಇದ್ದಾಳೆ, ಬೇಗ ಹೊರಡು. ಆಯ್ತು. ಸೀತಾ, ಭಾವನ ಹತ್ರ ಹೇಳ್ ಕಳ್ಸಿದ್ರು ನಿನ್ನ ಭಾವಿ ಗಂಡ ಇನ್ನು ಬರ್ಲಿಲ್ವಲ್ಲೇ? ಎಲ್ಲ ದೇವಸ್ಥಾನದ ಹತ್ರ ಪುಸ್ತಕ ಹಿಡ್ಕೊಂಡು ಜಪ ಮಾಡ್ತಾ ಕೂತಿರ್ಬೇಕು. ಹೋಗಿ ದನ ಹೇಳ್ಕೊಂಡ್ ಬರೋ ಹಂಗ್ ದರ ಅಂತ ಹೇಳ್ಕೊಂಡ್ ಬಾ, ಹೋಗು. ಈಗ್ಲೇ ಹೇಳ್ಕೊಂಡ್ ಬರ್ತೀನತ್ತೆ. ವಿಶಾಲವಾದ ಕಣ್ಣುಗಳು, ಶರತ್ಕಾಲದ ಚಂದ್ರನಂತಹ ಕಾಂತಿಯುಕ್ತವಾದ ಮುಖ, ತಗ್ಗಿರುವ ಭುಜಗಳು, ಉನ್ನತವೂ ಹಾಗೂ ಪುಷ್ಟವಾದ ಸ್ತನಗಳಿಂದ ಸಂಕ್ಷಿಪ್ತವಾಗಿರುವ ಎದೆ, ಬಡನಡು, ಬಲಿಷ್ಠವಾದ ನಿತಂಬ ಮತ್ತು ಜಗನಗಳು, ಕುಟಿಲ ಬೆರಳುಗಳುಳ್ಳ ಪಾದಗಳು. ಹೀಗಿರುವ ಮಾಲವಿಕೆ ಶರೀರವು ನಾಟ್ಯಾಚಾರ್ಯನ ಮನೋಭಿಪ್ರಾಯಕ್ಕನುಗುಣವಾಗೇ ಮೂಡಿದೆ. ಕರೆಮನೆ ಕೃಷ್ಣಯ್ಯ ಹೆಗಡೆ. ಅಯ್ಯಯ್ಯೋ, ಸೋತೋದೆ. ನನ್ ಕೈ ಮುಟ್ ನೋಡಿದ್ರು ನನ್ ಹೆಣ್ಣು ಅಂತ ಗೊತ್ತಾಗ್ಲಿಲ್ವಾ ನಿನ್ಗೆ? ನಿನ್ ಕೈ ಮುಟ್ಟೋದಲ್ಲ, ಇಡೀ ನಿನ್ ಮೈ ಮುಟ್ಟಿದ್ರು ನಿನ್ನ ಹೆಣ್ಣು ಅಂತ ಯಾರು ಹೇಳೋದಿಲ್ಲ. ನೀನ್ ಗಂಡೆ. ಓಹೋ, ಹಾಗಾದ್ರೆ ಇಡೀ ದೇಶದಲ್ಲಿ ಎಲ್ಲೂ ನಡೀದಿರೋ ಮದ್ವೆ ನಡೆಯುತ್ತೆ. ಗಂಡು ತಾಳಿ ಕಟ್ಟೋದು. ಯಾಕೆ? ನಾನ್ ನಿನ್ ಮದ್ವೆ ಆಗಕ್ಕೆ ನನ್ಗೆ ಬೇರೆ ಯಾವ ಹೆಣ್ಣು ಗತಿ ಇಲ್ಲ ಅಂತ ಅನ್ಕೊಂಡಿದ್ಯಾ? ಲೊಟ್ಟೆ ಮಾಮ, ನೀನ್ ಅದ್ ಹ್ಯಾಕ್ ಬೇರೆ ಹುಡುಗಿನ ಮದ್ವೆ ಆಗ್ತೀಯೋ ನಾನು ನೋಡ್ತೀನಿ. ನಮ್ಮಪ್ಪ ನನ್ನ ಹುಟ್ಟಿಸಿದ್ದೆ ನಿನಗೋಸ್ಕರ. ಹೆಣ್ಮಗು ಹುಟ್ಟಿದ್ರೆ ನಿನಗೆ ತಂದ್ಕೋತೀನಿ ಅಂತ ನಿಮ್ಮಮ್ಮ ಮಾತ್ ಕೊಟ್ಟಿದ್ದಕ್ಕೆ ನನಗೆ ಸೀತೆ ಅಂತ ಹೆಸರಿಟ್ಟಿರೋದು. ನಮ್ಮ ಅಮ್ಮ ಅವಳ ಮಾತನ್ನ ಉಳ್ಸ್ಕೋಬೇಕು ಅಂದ್ರೆ ಅವಳು ಇನ್ನೊಂದ್ ಮಗನ್ ಹೇರ್ಬೇಕಷ್ಟೇ. ನಾನ್ ಮದ್ವೆ ಆಗೋ ಹುಡುಗಿ ಹೇಗಿರ್ಬೇಕು ಗೊತ್ತಾ? ಕಾಳಿದಾಸನ ಶಾಕುಂತಲೆ ತರ ಇರ್ಬೇಕು. ನಾನು ಅವ್ರ ತರನೇ ಆಗ್ತೀನಿ. ಈಗ ಬಾ, ಅತ್ತೆ ಊಟ ಕರೀತಿದ್ದಾರೆ. ಆಮೇಲೆ ಬರ್ತೀನಿ, ಹೋಗು. ಜೊತೆಗ್ ಬರ್ದೆ ಹೋದ್ರೆ ದನ ಹೇಳ್ಕೊಂಡ್ ಬಂದ ಹಾಗೆ ದರ್ದರ ಹೇಳ್ಕೊಂಡ್ ಬಾ ಅಂತ ಅತ್ತೆ ಹೇಳಿದ್ದಾರೆ. ಆಮೇಲೆ ಬರ್ತೀನಿ, ಹೋಗೆ. ಸುಮ್ಮನೆ ನನ್ ತಲೆ ತಿನ್ಬೇಡ. ಬರಲ್ ಬಿಡಿ ಕತ್ತೆ. ಬಿಡಿ ಅತ್ತೆ, ತಗೊಳ್ಳಿ ನಿಮ್ ಮಗನ್ನ. ದನ ಹೇಳ್ಕೊಂಡ್ ಬಂದ ಹಾಗೆ ಹೇಳ್ಕೊಂಡ್ ಬಂದಿದ್ದೀನಿ. ಬಿಡಿ ಬಿಡಿ ಬಾ, ಬಾ, ಬಿಡಿ. ಬಾ.
ತಗೊಳ್ಳಿ ನಿಮ್ ಮಗನ. ಇವನ್ ಬಗ್ಸಕ್ ನೀನೇ ಸರಿ ಕಣಮ್ಮ. ಏಯ್, ಎಲ್ಲೋ ಅದು ಊಟ ಸಮಯ ಸರಿಯಾಗಿ ಪುಸ್ತಕ ಹಿಡ್ಕೊಂಡ್ ಕೂತಿದ್ದು ಹಬ್ಬ ಅಂತಿಲ್ಲ, ಹೊರಜಿನ ಅಂತಿಲ್ಲ. ಹೋಗ್ ಕೈಗ ತೊಳ್ಕೊ ಊಟ ಹಾಕ್ತೀನಿ. ಬಾ ಅಮ್ಮ. ಯಾಕಮ್ಮ ನನ್ಗೆ ಎರಡೆಲ್ಲ ಒಟ್ಟಿಗೆ ಹಾಕಿರೋದು? ಮಧ್ಯಾಹ್ನದ ರಾತ್ರಿದ ಊಟ ಒಟ್ಟಿಗೆ ಹಾಕಕ? ಒಟ್ಟಿಗೆ ಹಾಕಿದ್ರು ತಿನ್ಬಿಡೋ ಭೂಪಾನೇ ನೀನು. ಒಂದ್ ನೀತಿ ಗೊತ್ತಿಲ್ಲ, ಒಂದ್ ಮಿತಿ ಗೊತ್ತಿಲ್ಲ. ನಿನ್ ಹೊಟ್ಟೆ ಅಳತೆ ನೋಡಿ ನಾನೇ ಬಡಿಸ್ಬೇಕು. ಮಜ್ಜಿಗೆಯನ್ನ ಹಾಕೋ ಸ್ವಲ್ಪ ತಡ ಆದ್ರೆ ಆ ಪಕ್ಷ ತಗೊಂಡು ಎದ್ದೇ ಬಿಡ್ತೀಯಾ? ಇನ್ನೊಂದೆಲೆ ಸೀತಾಗೆ ಇವತ್ ಭೀಮ್ ಅಮಾವಾಸ್ಯೆ ಅಲ್ವಾ, ಮುಂದೆ ಗಂಡ ಹೆಂಡತಿ ಆಗೋರ್ನ ಇವತ್ತೇ ನೋಡೋ ಆಸೆ ಆಯ್ತು, ಅದಕ್ಕೆ ಒಟ್ಟಿಗೆ ಹಾಕ್ದೆ. ಆ ನಿನ್ನ ಆಸೆಗೆ ಇವತ್ತೇ ಎಳ್ಳು ನೀರು ಬಿಟ್ಬಿಡು. ಅವಳ ಜೊತೆ ಮದ್ವೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಅವಳು ಪೂರ್ವ ಆದ್ರೆ ನಾನು ಪಶ್ಚಿಮ, ಅವಳು ದಕ್ಷಿಣ ಆದ್ರೆ ನಾನು ಉತ್ತರ. ನೀನ್ ಉತ್ತರ ಅಲ್ಲ, ಉತ್ತರ ಕುಮಾರ. ನಿನ್ ಪೌರುಷ ಏನಿದ್ರು ಈ ಅಮ್ಮ ಮತ್ತೆ ಬಡಪಾಯಿ ಹುಡುಗಿ ಮುಂದೆ. ಉತ್ತರನ್ ಪೌರುಷ ಒಲೆ ಮುಂದೆ, ನಿನ್ನ ಪೌರುಷ ಎಲೆ ಮುಂದೆ. 3 ಕಾಸಿನ ಪ್ರಯೋಜನ ಇಲ್ಲ. ಸೋಂಬೇರಿ ತರ ಯಾವಾಗ್ಲೂ ಈ ಹಾಳು ಪುಸ್ತಕ ಇಟ್ಕೊಂಡ್ ಕಾಲ ಕಳಿತೀಯ. ಗದ್ದೆ ಮಾಡೋ ಅಂದ್ರೆ ಗುದ್ಲಿಕ್ಕೆ ಬರ್ತೀಯ, ಅಂಗಡಿ ಪಂಗಡಿ ಹಾಕೋ ಅಂದ್ರೆ ಬಂಗಿ ಮಿನಿ ತರ ಮುಖ ಮಾಡ್ತೀಯ. ಏನಿನ್ ಮುಖಕ್ಕೆ ಈ ರೀತಿ ಹುಡುಗಿ ಸಾಕಾಗಲ್ವಾ? ಹಬ್ಬದ ನನ್ ಕೈ ಬಯಸ್ಕೋಬೇಡ, ಸುಮನ್ ತಿನ್ ಹೋಗು. ಬಾ ಮಗಳೇ, ನಾನು ನೀನು ಆಮೇಲೆ ಒಟ್ಟಿಗೆ ಊಟ ಮಾಡೋಣ. ನಿನಗೇನ್ ಮಗಳೇ, ಒಳ್ಳೆ ರತಿ ತರ ಇದೀಯಾ? ನಿನ್ನ ಯಾರು ರಾಜ್ಕುಮಾರ್ನೇ ಬರ್ಸ್ಕೊಂಡ್ ಹೋಗ್ತಾನೆ, ಕೈ ತೊಳ್ಕೊಂಡ್ ಮುಟ್ಬೇಕು ನಿನ್ನ. ಕೆಲವ್ರು ಕೋತಿ ತರ ಇದ್ರು, ರತಿ ಅಂತ ಹುಡುಗಿಯರೇ ಬೇಕವ್ರಿಗೆ. ಯೋ ಕರ್ಮ ಕರ್ಮ, ಏನ್ ಕೇಳ್ ಬಂತೋ ನಿಂಗೆ? ಬಾಳೆ ಎಲೆ ತಿನ್ನೋಕೆ ಆ ಹಾಳು ಪುಸ್ತಕ ಕೊಡ ಇಲ್ಲಿ. ಹರಿದು ಒಲೆ ಬೆಂಕಿ ಹಾಕಿ ತಣ್ಣಗ್ ಸ್ನಾನ ಮಾಡ್ತೀನಿ. ಪುಸ್ತಕ ಓದೋ ಹುಚ್ಚಲ್ಲಿ ಏನ್ ತಿಂತಾ ಇದೀನಿ ಅನ್ನೋ ಜ್ಞಾನನೂ ಇಲ್ಲ ನಿಂಗೆ. ಅತ್ತೆ, ರಾಮು ವಿಳ್ಳೆದೆಲೆ ಮಾತ್ರ ತಿಂತಾನೆ ಅಂತಿದ್ದೆ, ಬಾಳೆ ಎಲೆನೂ ತಿಂತಾನೆ. ಪುಸ್ತಕ ಒಂದ್ ಕೈಲಿದ್ರೆ ಬಾಳೆ ಎಲೆ ಅಲ್ಲ, ಹುಲ್ಲು ಹಾಕಿದ್ರು ತಿಂತಾನೆ. ಯಾವತ್ತು ಎಲೆ ಎತ್ತದಿದ್ದವನು ಇವತ್ತೇ ನೀನ್ ಎಲೆ ಎತ್ತೋದು? ನನ್ ಎಂಜ್ಲೆನ ಇಲ್ಲೇ ಬಿಟ್ರೆ ರಾಮಾಚಾರಿ ಚಿತ್ರದಲ್ಲಿ ಹೀರೋಯಿನ್ ತನ್ನ ಗಂಡನ ಎಂಜ್ಲೆಲೆ ನೆಕ್ಲಿಲ್ವಾ? ಅದೇ ರೀತಿ ಸೀತಾ ನನ್ನ ಎಂಜ್ಲೆಲ್ಲಿ ಊಟ ಮಾಡಿ, ನಿನ್ನ ಎಂಜ್ಲೆಲ್ಲಿ ಊಟ ಮಾಡಿದೀನಿ, ನೀನೇ ನನ್ ಗಂಡ ಅಂದ್ಬಿಡ್ತಾಳೆ. ನಿನ್ನ ಎಂಜಿಲೆಯಲ್ಲಿ ತಿನ್ನೋ ಕೌಳಿಗೇನು ಗ್ರಹಚಾರ ಬಿದ್ದಿಲ್ಲ. ನೀನೇನ್ ಅನ್ಕೋಬೇಡ ಸೀತಾ, ಎಂದಿದ್ರು ನೀನೇ ನನ್ ಸೊಸೆ. ಬಾ, ನಾವಿಬ್ರು ಊಟ ಮಾಡೋಣ. ಆಹಾ, ಅಲ್ ನೋಡಿ ಅತ್ತೆ, ಆಗ್ಲೇ ನಿಮ್ ಮಗ ಪುಸ್ತಕ ಹಿಡ್ಕೊಂಡು ಪೀಠಾರೋಹಣ ಮಾಡಾಯ್ತು. ಹೀಗಾದ್ರೆ ನಮ್ಮಿಬ್ರಿಗೂ ಮದ್ವೆ ಅದ್ ಯಾವಾಗ ಮಾಡ್ತೀರೋ ನೀವು? ಓದಿ ಓದಿ ಅವನ್ ತಲೆ ಕೆಟ್ಟಿರೋದು ನಿಜ ಹೆಣ್ಣೆ. ಯಾವ್ದಕ್ಕೂ ಮೊದ್ಲು ನೀನ್ ದೊಡ್ಡೋಳಾಗು, ಆಮೇಲೆ ನಾನೇ ಮುನ್ನಿಂತು ನಿಮ್ಮಿಬ್ಬರು ಮದುವೆ ಮಾಡಿಸ್ತೀನಿ. ನಾ ದೊಡ್ಡೋಳಾಗಿದ್ದೀನಲ್ಲ. ದೊಡ್ಡೋಳಾಗೋದೊಂದು ಈ ರೀತಿ ಅಲ್ವೇ? ಮತ್ಯಾವ ರೀತಿ ಅತ್ತೆ? ಮುಂದಕ್ಕೆ ನಿನ್ಗೆ ಗೊತ್ತಾಗುತ್ತೆ ನೋಡು. ಮೊದ್ಲು ಅವನ ಹತ್ರ ಹೋಗಿ ಅವ್ನ್ ಪುಸ್ತಕ ರುಚಿ ಬಿಡ್ಸು. ಅವನ್ ನಿನ್ ಮದುವೆ ಆಗ್ತೀನಿ ತನ್ನೋವರೆಗೂ ಬೆನ್ ಹತ್ತಿದ್ ಬೇತಾಡ್ದಾಗ ಅವ್ನ್ ಬೆನ್ ಬಿಡ್ಬೇಡ. ಹೋಗು. ಬಿಡ್ತೀನಾ? ಏ ಹುಡ್ಗ, ನನ್ನ ಮದ್ವೆ ಆಗು, ಇಲ್ದೇ ಇದ್ರೆ ಬೆನ್ ಹತ್ತಿದ್ ಬೇತಾಳ ತರ ನಿನ್ನ ಬೆನ್ ಹತ್ತು ಅಂತ ಅತ್ತೆ ಹೇಳಿದ್ದಾರೆ. ನೀನ್ ಬೇತಾಳನೆ, ಆದ್ರೆ ನನ್ ಬೆನ್ ಮಾತ್ರ ಹತ್ಬೇಡ. ಬೇರೆ ಯಾರ್ದಾದ್ರೂ ಬೆನ್ ಇದೆಯಾ ನೋಡು. ಏಯ್, ನನ್ ಯಾಕೋ ಮದ್ವೆ ಆಗೋದಿಲ್ಲ? ನಾನು ವಯಸ್ಸಿಗೆ ಬಂದಿದ್ದೀನಿ ಕಣ. ನೀನ್ ವಯಸ್ಸಿಗೆ ಬಂದಿದ್ಯಾ? ಆಹಾ, ಎಲ್ಲಿ ನಿನ್ ಮುಖನ ನೆಟ್ಟಿಗೆ ಇಟ್ಕೊಂಡು ಹಾಗೆ ಕಣ್ಣನ್ ಕೆಳಗ್ ಮಾಡಿ ನಿನ್ ಮುಂದಿರೋ ನೆಲ ನೋಡಿ, ನೆಲ ಕಾಣಿಸುತ್ತಾ ಇಲ್ವೋ ಹೇಳು? ನೆಲ ಕಾಣಿಸುತ್ತೆ. ಆಹಾ, ಹಾಗಾದ್ರೆ ನಿಂಗೆ ಗೊತ್ತಾಗಿರ್ಬೇಕು ನಿನಗೇನ್ ಆಕಾರ ಇದೆ ಅಂತ. ಕವಿಗಳು ಏನ್ ಹೇಳಿದಾರೆ ಗೊತ್ತಾ? ವಯಸ್ಸಿ ಬಂದ್ ಹುಡುಗಿ ಮುಖ ನೆಟ್ಟಿಗೆ ಇಟ್ಕೊಂಡು ಹಾಗೆ ಕೆಳಗ್ ನೋಡಿದ್ರೆ ನೆಲ ಕಾಣಿಸಲ್ಲ, ಅವಳ ಎದೆ ಕಾಣಿಸುತ್ತೆ ಅಂತ. ಹಾಗಾದ್ರೆ ಇನ್ನು ದೊಡ್ಡವಳಾದ್ಮೇಲೆ ಮದ್ವೆ ಆಗ್ತೀಯಾ? ಇನ್ನೂ ದೊಡ್ಡವಳಾಗಿ ಒಳ್ಳೆ ಅಡಕೆ ಮರ ತರ ಬೆಳೆದು ತುದಿಯ 4 ಕಾಯಿ ನೇತಾಡ್ಸಿದ್ರೆ ಏನ್ ಪ್ರಯೋಜನ ಇಲ್ಲ. ನನಗೆ ಮಾವಿನ ಮರ ತರ ಉಬ್ಬು ತಗ್ಗಿರೋದ್ ಬೇಕು. ಹಾಗಾದ್ರೆ ನನ್ ಮದ್ವೆ ಮಾಡ್ಕೊಳ್ಳಲ್ವಾ? ಇಲ್ಲ, ಖಂಡಿತ ಮದ್ವೆ ಮಾಡ್ಕೊಳ್ಳಲ್ವಾ? ಇಲ್ಲ ಇಲ್ಲ ಇಲ್ಲ, ನಮ್ಮಮ್ಮ ನಾನಿನ್ ಮದುವೆ ಮಾಡ್ಕೊಳಲ್ಲ. ನಾನ್ ಶಾಕುಂತಲೆನ ಬೆಂಗಳೂರಿಗೆ ಹೋಗಿ ಹುಡುಕ್ತೀನಿ. ಇರು, ನಮ್ಮ ಅಜ್ಜಿಗೆ ಹೇಳಿ ನಿಂಗ್ ಮಾಡಿಸ್ತೀನಿ. ಏನ್ ಬೇಕಾದ್ರೂ ಮಾಡ್ಕೊ ಹೋಗು. ಅಜ್ಜಿ ಅಂತೆ, ಅಜ್ಜಿ ಬಾಳಕೆ ಬಜ್ಜಿ.